ರಾಮನ ಪಾತ್ರ. ರಾಮನು ಸೀತೆಯೊಂದಿಗೆ ವನವಾಸಕ್ಕೆ ಹೋದಾಗ ರಾವಣನು ಸೀತೆಯನ್ನು ತನ್ನ ರಾಜ್ಯದವಾದ ಲಂಕೆಗೆ ಕರ್ಕೊಂಡು ಬರ್ತಾನೆ. ಅವಳನ್ನು ಪ್ರತಿದಿನವೂ ವಿವಾಹವಾಗುವಂತೆ ಬಲವಂತ ಮಾಡ್ತಾ ಇರ್ತಾನೆ. ಪ್ರತಿದಿನವೂ ಬೇರೆ ಬೇರೆ ವೇಷ ಧರಿಸಿ ಸೀತೆಯ ಬಳಿಗೆ ಬರ್ತಾ ಇರ್ತಾನೆ. ಆದರೆ ಸೀತೆಯು ಕಾಮರೂಪಿಯಾದ ರಾವಣನನ್ನು, ಅಂದರೆ ರಾಕ್ಷಸರ ತಮಗೆ ಇಷ್ಟವಾದ ರೂಪವನ್ನು ಧರಿಸುವ ಶಕ್ತಿ ಇರುತ್ತೆ. ಆದರೆ ಸೀತೆ ಅದನ್ನು ಗ್ರಹಿಸ್ತಾ ಇರ್ತಾಳೆ. ಇದರಿಂದ ಬೇಸತ್ತು ರಾವಣನು ಹೆಣ್ಣಿಗೆ ಮತ್ತೊಬ್ಬ ಹೆಣ್ಣಿನ ಮನಸ್ತತ್ವ ಚೆನ್ನಾಗಿ ತಿಳಿದಿರುತ್ತೆ ಅಂತ ಭಾವಿಸಿ ಹೆಂಡತಿಯಾದ ಮಂಡೋದರಿಯ ಬಳಿಗೆ ಬಂದು ಏನು ಮಾಡಿದರೆ ಸೀತೆಯು ಒಲಿಯುತ್ತಾಳೆ ಅಂತ ಕೇಳ್ತಾನೆ. ಆಗ ಆ ಸಾಧ್ವಿಯು ಆ ವೇಳೆಗೆ ಅನೇಕ ರೀತಿಯಲ್ಲಿ ರಾವಣನಿಗೆ ಸೀತೆಯನ್ನು ಬಿಡುವಂತೆ ಹೇಳಿದರೂ ಕೇಳಲಿಲ್ಲ. ಆದ್ದರಿಂದ ಶ್ರೀರಾಮನ ವೇಷ ಧರಿಸಿ ಅವಳ ಬಳಿಗೆ ಹೋಗುವಂತೆ ಸಲಹೆಯನ್ನು ಕೊಡ್ತಾಳೆ ಮಂಡೋದರಿ. ಕೂಡಲೇ ರಾವಣ ಹೇಳ್ತಾನೆ, ರಾಮನ ಪಾತ್ರ ಧರಿಸಿದರೆ ಸುಳ್ಳನ್ನು ಹೇಳಿ ಮೋಸ ಮಾಡಲು ಸಾಧ್ಯವಿಲ್ಲ ಅಂತ. ಹೀಗೆ ರಾಮನ ಪಾತ್ರ ಬಹಳ ದೊಡ್ಡದು. ಅಂತಹ ರಾಮನಿಗೆ ನಮಸ್ಕಾರ.